ಒಂದು ನಗರ, ಅದರ ಪತನ, ಇಡೀ ಯುರೋಪ್ ಖಂಡವನ್ನೇ ಸಮುದ್ರಕ್ಕೆ ನೂಕಿದ ಹೇಗೆ ಇವತ್ತು ನಾವಿದೇ ಕಥೆಯನ್ನ ನೋಡೋಣ. ಜಾಗತಿಕ ಸ್ಪರ್ಧೆಯ ಒಂದು ಹೊಸ ಯುಗವನ್ನೇ ಶುರು ಮಾಡಿದ ಘಟನೆ ಅದೇ ಯುರೋಪಿಯನರು ಭಾರತಕ್ಕೆ ಬಂದಿದ್ದು. ಸೊ ಎಲ್ಲ ಶುರುವಾಗೋದು ಈ ಒಂದು ಪ್ರಶ್ನೆಯಂಡ. ಟರ್ಕಿಯಲ್ಲಿ ಒಂದು ವ್ಯಾಪಾರ ಮಾರ್ಗ ಬಂದಾಯಿತು. ಆದ್ರೆ ಅದು ಇಡೀ ಯುರೋಪ್ಗೆ ಯಾಕೆ ಅಷ್ಟೊಂದು ದೊಡ್ಡ ಬಿಕ್ಕಟ್ಟಾಗಿ ಬದಲಾಯಿತು? ಇದು ಬರೀ ಒಂದು ಟ್ರೇಡ್ ಪ್ರಾಬ್ಲಮ್ ಆಗಿರಲಿಲ್ಲ, ಬದಲಿಗೆ ಇಡೀ ಪ್ರಪಂಚದ ನಕ್ಷೆಯನ್ನೇ ಬದಲಿಸ್ಬಿಟ್ಟ ಒಂದು ಸರಣಿ ಘಟನೆಗಳಿಗೆ ಕಾರಣವಾಯಿತು. ಹಾಗಾದ್ರೆ ಈ ಕತೆ ಹೇಗೆಲ್ಲ ಸಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಸಮಸ್ಯೆಯನ್ನು ನೋಡೋಣ, ಆಮೇಲೆ ಅದರಿಂದ ಶುರುವಾದ ಪೈಪೋಟಿ, ಅದರ ಕ್ಲೈಮ್ಯಾಕ್ಸ್ ಮತ್ತು ಆನಂತರ ಎಂಟ್ರಿ ಕೊಟ್ಟ ಹೊಸ ಕಾಂಪಿಟೇಟರ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. ನಿಜವಾದ ಕಾರಣ ಏನು ಅಂತ ನೋಡೋಣ. ಇಡೀ ಯುರೋಪಿನ ರಾಜರು, ವ್ಯಾಪಾರಿಗಳು ಎಲ್ಲರನ್ನೂ ತಲೆಕೆಡಿಸ್ಕೊಂಡು ಕೂರೋ ಹಾಗೆ ಮಾಡಿದ ಆ ಮಸಾಲೆ ಪದಾರ್ಥಗಳ ಮೇಲಿನ ಏಕಸ್ವಾಮ್ಯ, ಅದೇ ಮೊನೊಪೊಲಿ, ಅದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಎಷ್ಟೋ ಶತಮಾನಗಳಿಂದ ಏಷ್ಯಾದ ಮಸಾಲೆಗಳು, ರೇಷ್ಮೆ, ಹೀಗೆ ಅಮೂಲ್ಯವಾದ ವಸ್ತುಗಳೆಲ್ಲ ಭೂಮಾರ್ಗದ ಮೂಲಕವೇ ಯುರೋಪ್ಗೆ ಹೋಗ್ತಾ ಇತ್ತು. ಹೌದು, ಒಂಟೆಗಳ ಮೇಲೆಲ್ಲ ಹೇರ್ಕೊಂಡು ಹಳೆಯ ರಸ್ತೆಗಳಲ್ಲಿ ಸಾಗಿಸ್ತಿದ್ರು. ಇದು ಸ್ವಲ್ಪ ನಿಧಾನವೇ ಇರಬಹುದು, ಆದರೆ ಎಲ್ಲರಿಗೂ ಗೊತ್ತಿದ್ದ ನಂಬಿಕಸ್ಥ ವ್ಯವಸ್ಥೆಯಾಗಿತ್ತು. ಆದರೆ 1453ರಲ್ಲಿ ಎಲ್ಲವೂ ತಲೆಕೆಳಗಾಯಿತು. ಒಟ್ಟೋಮನ್ ಸಾಮ್ರಾಜ್ಯ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡಿತ್ತು. ಇದು ಬರೀ ಒಂದು ನಗರದ ಪತನವಾಗಿರಲಿಲ್ಲ, ಯುರೋಪ್ಗೆ, ಏಷ್ಯಾಗೆ ಇದ್ದ ದೊಡ್ಡ ಹೆಬ್ಬಾಗಲನ್ನೇ ಮುಚ್ಚಾಕಿದಾಗೆ ಆಯಿತು. ಭೂಮಾರ್ಗಗಳು ಬಂದಾದ ತಕ್ಷಣ ವ್ಯಾಪಾರವೆಲ್ಲ ಸಮುದ್ರದ ಕಡೆ ತಿರುಗಿತು. ಆಗ ಮೆಡಿಟೇರಿಯನ್ ಸಮುದ್ರವನ್ನ ಕಂಟ್ರೋಲ್ ಮಾಡ್ತಿದ್ದವರ್ಯಾರು? ವೆನೀಸ್, ಜಿನೋವದಂಥ ಇಟಾಲಿಯನ್ ನಗರಗಳು. ಇದ್ದಕ್ಕಿದ್ದಂತೆ ಅವರೇ ಮಿಡಿಲ್ ಮ್ಯಾನ್ಗಳಾದ್ರು. ಅಂದ್ರೆ ಏಷ್ಯಾದಿಂದ ಸಾಮಾನು ತರಬೇಕಂದ್ರೆ ಇವಲ ಮೂಲಕವೇ ಬರಬೇಕು. ಅದಕ್ಕೆ ಅವರು ಕೇಳಿದ್ದೇ ಬೆಲೆ. ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಈ ಒಂದೇ ಒಂದು ಘಟನೆ ಒಂದು ದೊಡ್ಡ ಬಿಕ್ಕಟ್ಟನ್ನೇ ಸೃಷ್ಟಿ ಮಾಡ್ತು. ಮೊದಲು ಸುಲಭವಾಗಿ ಸಿಕ್ತಿದ್ದ ವಸ್ತುಗಳು ಈಗ ಸಿಗೋದೇ ಕಷ್ಟ ಆಯಿತು. ಇಟಾಲಿಯನ್ರು ಹೇಳಿದ್ದೇ ರೇಟ್ ಆಯಿತು. ಯುರೋಪಿಗೆ ತಕ್ಷಣವೇ ಒಂದು ಪರ್ಯಾಯ ಮಾರ್ಗದ ಅವಶ್ಯಕತೆ ಇತ್ತು. ಹಾಗೇ ನೋಡಿದ್ರೆ ಒಂದು ಕಡೆ ಬಿಕ್ಕಟ್ಟು ಶುರುವಾದ್ರೆ ಇನ್ನೊಂದು ಕಡೆ ಅವಕಾಶ ಕೂಡ ಹುಟ್ಟುಕೊಳ್ಳುತ್ತೆ ಅಲ್ವಾ? ಇಲ್ಲಿಯೂ ಹಾಗೇ ಆಯಿತು. ಈ ಮಧ್ಯವರ್ತಿಗಳನ್ನೆಲ್ಲ ಬೈಪಾಸ್ ಮಾಡಿ ನೇರವಾಗಿ ಸಂಪತ್ತಿನ ಮೂಲ ಅಂದ್ರೆ ಭಾರತಕ್ಕೆ ಹೋಗೋಕೆ ಒಂದ್ ದಾರಿ ಕಂಡುಹಿಡಲೇಬೇಕು ಅಂತ ಒಂದು ದೊಡ್ಡ ರೇಸೇ ಶುರುವಾಯಿತು. ಈ ಪೈಪೋಟಿ ಬರೀ ಧೈರ್ಯದಿಂದ ಮಾತ್ರ ನಡೀಲಿಲ್ಲ, ಇದರ ಹಿಂದೆ ರಾಜಮನೆತನಗಳ ದೊಡ್ಡ ಸಪೋರ್ಟ್ ಇತ್ತು. ಹೊಸ ದಾರಿ ಕಂಡುಹಿಡಿಯೋಕೆ ರಾಜರು ದುಡ್ಡು ಸುರಿಯೋಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಖ್ಯವಾಗಿ ಹೊಸ ಟೆಕ್ನಾಲಜಿ ಬಂತು. ದಿಕ್ಕೂಚಿಯಂತಹ ಉಪಕರಣಗಳು ನಾವಿಕರಿಗೆ ದಾರಿ ತೋರಿದ್ವು. ಇದರಿಂದಲೇ ಹಿಂದೆ ಅಸಾಧ್ಯ ಅನ್ಸಿದ್ದ ದೂರದ ಅಪಾಯಕಾರಿ ಸಮುದ್ರಯಾನಗಳು ಸಾಧ್ಯವಾದವು. ಈ ರೇಸ್ನಲ್ಲಿ ಇಬ್ಬರು ಪ್ರಮುಖ ಸ್ಪರ್ಧಿಗಳಿದ್ರು, ಸ್ಪೇನ್ ಮತ್ತು ಪೋರ್ಚುಗಲ್. ಅಟ್ಲಾಂಟಿಕ್ ಸಾಗರವನ್ನೇ ತಮ್ಮ ಮನೆಯಂಗಳ ಅನ್ಕೊಂಡಿದ್ದ ಈ ಎರಡು ದೇಶಗಳು ಯಾರು ಮೊದಲು ಭಾರತಕ್ಕೆ ಸಮುದ್ರ ಮಾರ್ಗ ಕಂಡಿಡಿದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತ ಕಾಯ್ತಾ ಇದ್ವು. ಹೀಗೆ ವೇದಿಕೆ ಸಿದ್ಧವಾಗಿ ಪೈಪೋಟಿ ಜೋರಾಗಿತ್ತು ಮತ್ತು ಈಗ ಒಬ್ಬ ವಿಜೇತ ಹೊರಹೊಮ್ಮುವ ಸಮಯ ಬಂದಿತ್ತು. ಹಲವಾರು ದಶಕಗಳ ಕಾಲ ಪೋರ್ಚುಗೀಸ್ ನಾವಿಕರು ಆಫ್ರಿಕಾದ ಕರಾವಳಿಯಲ್ಲೇ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ರು. ಪ್ರತಿಯೊಂದು ಪ್ರಯಾಣದಲ್ಲೂ ಸ್ವಲ್ಪ ದೂರ ಜಾಸ್ತಿ ಹೋಗ್ತಾ ಇದ್ರು. 1880ರ ದಶಕದ ಹೊತ್ತಿಗೆ ಅವರು ಗೆಲುವಿನ ಸನಿಹಕ್ಕೆ ಬಂದಿದ್ರು. ಮತ್ತು ಕೊನೆಗೂ ಆ ರೇಸ್ ಗೆದ್ದಿದ್ದು ಪೋರ್ಚುಗಲ್. ಅವರ ತಾಳ್ಮೆ, ಸತತ ಪರಿಶ್ರಮ ಮತ್ತು ವ್ಯವಸ್ಥಿತವಾದ ಯೋಜನೆ ಕೊನೆಗೂ ಫಲ ಕೊಟ್ಟಿತ್ತು. ಅವರು ಸ್ಪರ್ಧೆಯನ್ನ ಗೆದ್ಬಿಟ್ರು. ವರ್ಷ 1498. ಇತಿಹಾಸದ ಪುಸ್ತಕಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ವರ್ಷ. ಆ ವರ್ಷ ಏನಾಯ್ತು ಅಂದ್ರೆ, ವಾಸ್ಕೋಡ ಗಾಮಾನ ನಾಯಕತ್ವದಲ್ಲಿ ಪೋರ್ಚುಗೀಸ್ ಹಡಗುಗಳು ಭಾರತದ ಕ್ಯಾಲಿಕಟ್ ಅಂದ್ರೆ ಇವತ್ತಿನ ಕೋಯಿಕೋಡ್ ತೀರವನ್ನು ತಲುಪಿದ್ವು. ಶತಮಾನಗಳ ಕನಸು ನನಸಾಗಿತ್ತು. ಯುರೋಪಿನಿಂದ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ಪತ್ತೆಯಾಗಿತ್ತು. ಅಲ್ಲಿ ಅವರನ್ನು ಸ್ಥಳೀಯ ರಾಜ ಜಾಮುರಿನ್ ಸ್ವಾಗತಿಸಿದ. ಇದು ಬರೀ ಒಂದು ಸಾಮಾನ್ಯ ಭೇಟಿಯಾಗಿರಲಿಲ್ಲ. ಇದು ಪ್ರಪಂಚದ ಎರಡು ಭಾಗಗಳ ನಡುವಿನ ಸಂಬಂಧದಲ್ಲಿ ಒಂದು ಹೊಸ ಹಾಗೂ ಮುಂದೆ ದೊಡ್ಡ ಸಂಘರ್ಷಗಳಿಗೆ ಕಾರಣವಾಗುವಂತಹ ಒಂದು ಅಧ್ಯಾಯವನ್ನೇ ಶುರುಮಾಡಿತು. ಸರಿ, ನಮ್ಮ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಈ ಒಂದು ಐತಿಹಾಸಿಕ ಸಾಧನೆ ಸ್ಪರ್ಧೆಯನ್ನ ನಿಲ್ಲಿಸಲಿಲ್ಲ, ಬದಲಿಗೆ ಆ ಸ್ಪರ್ಧೆಯ ಸ್ವರೂಪವನ್ನೇ ಬದಲಾಯಿಸಿಬಿಡ್ತು. ಅದು ಹೇಗೆ ಅಂತ ನೋಡೋಣ. ಪೋರ್ಚುಗಲ್ ದಾರಿ ತೋರಿಸ್ಕೊಟ್ಟಿತ್ತು. ಭಾರತಕ್ಕೆ ಹೀಗೂ ಒಂದು ದಾರಿ ಇದೆ ಅಂತ ಅವ್ರಿಗಿಡೀ ಜಗತ್ತಿಗೆ ತೋರಿಸಿದ್ರು. ಇದನ್ನ ನೋಡಿದ ತಕ್ಷಣ ಯುರೋಪಿನ ಬೇರೆಲ್ಲ ದೊಡ್ಡ ದೇಶಗಳು ನಮಗೂ ಆ ಸಂಪತ್ನಲ್ಲಿ ಪಾಲ್ ಬೇಕೇ ಬೇಕು ಅಂತ ಫಿಕ್ಸ್ ಆದವು. ಮತ್ತು ಅವರು ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ
ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಎಲ್ಲರೂ ತಮ್ಮದೇ ಆದ ದೊಡ್ಡ ದೊಡ್ಡ ವ್ಯಾಪಾರ ಕಂಪನಿಗಳನ್ನ ಸ್ಥಾಪಿಸಿ ಪೋರ್ಚುಗೀಸರ ಮೊನೊಪೊಲಿಗೆ ಚಾಲೆಂಜ್ ಮಾಡೋಕೆ ತಮ್ಮ ಹಡಗುಗಳನ್ನ ಕಳ್ಸೋಕೆ ಶುರು ಮಾಡಿದ್ರು. ಇವುಗಳೇನೂ ಸಣ್ಣಪುಟ್ಟ ಕಂಪನಿಗಳಾಗಿರಲಿಲ್ಲ. ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಅವರಂತಹ ರಾಜರು ರಾಣಿಯರಿಂದಲೇ ಅಧಿಕೃತವಾಗಿ ಅನುಮತಿ ಪಡೆದಿದ್ವು. ಈ ಅನುಮತಿ ಪತ್ರ ಅಥವಾ ಚಾರ್ಟರ್ಗಳು ಅವರಿಗೆ ವ್ಯಾಪಾರ ಮಾಡೋಕೆ, ಕೋಟೆ ಕಟ್ಟೋಕೆ, ಅಷ್ಟೇ ಯಾಕೆ ಬೇಕಾದ್ರೆ ಯುದ್ಧ ಮಾಡೋಕೆ ಕೂಡ ಅಧಿಕಾರ ಕೊಟ್ಟಿತ್ತು. ಇದು ವ್ಯಾಪಾರ ಮತ್ತು ಸಾಮ್ರಾಜ್ಯ ಸ್ಥಾಪನೆಯ ನಡುವಿನ ವ್ಯತ್ಯಾಸವನ್ನೇ ಅಳಿಚಾಕಿತ್ತು. ಹಾಗಾಗಿ ಭಾರತಕ್ಕೆ ದಾರಿ ಕಂಡಿಡಿಯುವ ಒಂದು ಪೈಪೋಟಿ ಮುಗಿತು, ನಿಜ. ಆದರೆ ಅದು ಮತ್ತೊಂದು ಇನ್ನೂ ದೊಡ್ಡ, ಇನ್ನೂ ತೀವ್ರವಾದ ಸ್ಪರ್ಧೆಗೆ ದಾರಿ ಮಾಡಿಕೊಟ್ಟಿತ್ತು. ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸೋಕೆ ಈ ಯುರೋಪಿಯನ್ ಶಕ್ತಿಗಳ ನಡುವೆ ಶುರುವಾದ ಹೋರಾಟ ಅದು. ಮಸಾಲೆ ಪದಾರ್ಥಗಳಿಗಾಗಿ ಶುರುವಾದ ಈ ಹುಡುಕಾಟ ಕೊನೆಗೆ ಒಂದು ಇಡೀ ಸಾಮ್ರಾಜ್ಯಕ್ಕಾಗಿ ನಡೆಯುವ ಯುದ್ಧವಾಗಿ ಬದಲಾಯಿತು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.